ತೀರಾ ಶ್ರೀಮಂತರು ತೀರಾ ಬಡವರು ತಲೆ ಹಾಕೊಳ್ಳೋದಿಲ್ಲ. ತೀರಾ ಶ್ರೀಮಂತರು ಏನು ಮಾಡ್ತಾರೆ, ಬಿಡೋ ಇದಾಗೋದಿಲ್ಲ ಇಂಗ್ಲೆಂಡಿಗೆ ಕಳ್ಸ್ಕೊಂಡು ತೊಗೊಂಡು ನೀನು ಯಾಕೆ ಕಾಳಜಿ ಮಾಡ್ತೀವಿ ಅಂತಾರೆ. ಅವ್ರು ಹೆಂಗೋ ಮಾಡಿ ಕಳಿಸ್ತಾರೆ, ಇಂಗ್ಲೆಂಡಿಗೆ ಕಳಿಸ್ತಾರೆ, ಬೇರೆ ದೇಶಕ್ಕೆ ಕಳಿಸ್ತಾರೆ, ಕಳೆದು ಹೋಗ್ತದೆ. ತೀರಾ ಬಡವ್ರಿಗೆ ಹಾದಿಲ್ಲ, ಏನಾಗ್ತದೆ ಆಗಲ್ಪ ಮಾಡ್ಕೊಂಡು ಹೋಗು ಅಂತಾರೆ. ಈ ಮಧ್ಯಮ ವರ್ಗದವ್ರು ಇದ್ದೀವಲ್ಲ ನಾವು, ಮ್ಯಾಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಳಗೂ ಬರ್ಲಿಕ್ಕೆ ಆಗೋದಿಲ್ಲ. ಭಾಳ ಒಳ್ಳೆ. ನಾವು ಸಣ್ಣ ಸಣ್ಣ ಸುಳ್ಳು ಹೇಳ್ತೀವಿ ಮಗ್ಳ ಮನೆಯವ್ರ ಜೋಡಿ. ಏನು, ನನ್ನ ಮಗನಿಗೆ 95% ಬಂತ್ರಿ ಮಾರ್ಕ್ಸ್ ಕಾರ್ಡ್ ತೋರಿಸೋದಿಲ್ಲ, 90 ಹೇಳ್ತೀನಿ, ಬಂದದ್ದು 59 ಉಲ್ಟಾ. ಯಾಕಂದ್ರೆ ನಮ್ಮ ಸ್ಟೇಟಸ್ ಅದು. ನನ್ನ ಮಗ ಕಮ್ಮಿ ಮಾರ್ಕ್ಸ್ ಬಂದರೆ ಹೆಂಗಾಗ್ತದೆ, ಅದು ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ನಾಯ್ದು ಲೆಟ್ ದಿ ಚೈಲ್ಡ್ ಫ್ಲವರ್ ಮಾಡಲಿ, ಚಲೋ ಮಾಡ್ಕೊಂಡು ಹೋಗ್ತಾನವ. ನಾವು ಎಷ್ಟು ಒತ್ತಡ ಹಾಕ್ತೀವೋ ಅಷ್ಟು ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತದೆ. ಚೀನಾದಲ್ಲಿ ಹೇಳ್ತಾರೆ, ಅಸಾಧ್ಯ ಬಿಲ್ಲುಗಾರರು ಇದ್ರಂತ, ಅವಾಗ ದೊಡ್ಡ ದೊಡ್ಡ ಬಿಲ್ಗಾರರು. ಒಬ್ಬ ಭಾರಿ ಬಿಲ್ಗಾರ, ಅವ ವಯಸ್ಸಾತು, ಕಾಡಿಗೆ ಹೋಗ್ಬಿಟ್ಟ. ಅವನು ಸಾಕ್ತಾನೆ, ಬಿಲ್ಗಾರ ಕೆಲಸ ಬೇಡ ಅಂತ ಹೋದ. ಆ ರಾಜಾಗ ಇನ್ನೊಬ್ಬನ ಶ್ರೇಷ್ಠ ಬಿಲ್ಲುಗಾರ ಯಾರು ನಮ್ಮ ದೇಶದಾಗ, ಒಬ್ಬ ಹುಡುಗ ಬಂದ, ಏನೇನು ಪ್ರಯೋಗ ಮಾಡೋದು ಅದ್ಭುತ ಅನಿಸ್ಬಿಡ್ತು. ಅವ್ನು ಸರ್ಟಿಫಿಕೇಟ್ ಕೊಡ್ರಿ ರಾಜ ನನಗೆ, ನಾವು ಬೆಸ್ಟ್ ಆರ್ಚರ್ ಆಫ್ ಚೈನಾ ಅಂತ ಕೊಡ್ರಿ ಅಂತ ಕೇಳ್ದ. ಎಲ್ಲರನ್ನು ಕೊಡ್ಬೋದು ಅವಾಗ, ಅವನಕ್ಕಿಂತ ಚಲೋ ಯಾರಿದ್ದಾರೆ ಅಂದರು. ವಯಸ್ಸಾದ ಮಂತ್ರಿ ಒಬ್ಬ ಇದ್ದ, ಅವಸರ ಮಾಡಬೇಡ್ರಿ ರಾಜರ ಅಂದ. ಅವ್ನು ಕೊಡಬೇಡ್ರಿ, ಈ ಹುಡುಗ ಅಲ್ಲಿ ಹೋಗಲಿ, ನಮ್ಮ ಹಳೆ ಬಿಲ್ಗಾರ ಇದ್ದಾನಲ್ಲ, ಅವ್ನು ಕಾಡಿನಾಗಿದ್ದಾನೆ, ಅವನ ಕಡೆ ಒಂದು ಸರ್ಟಿಫಿಕೇಟ್ ತಂದುಬಿಡ್ಲಿ ತಂದು ನಾವು ಕೊಟ್ಬಿಡೋಣ ಅಂತ. ರಾಜ ಅಂತ ಹೌದಂತ, ಹೋಗಪ್ಪ ಅಲ್ಲಿ ಹೋಗು, ಅವನ ಕಡೆ ಬರ್ಸ್ಕೊಂಬ. ಅದೇನು ಬಂತ್ರಿ ಮುದುಕ ನಾವು, ನಾನು ಇಷ್ಟು ಒಳ್ಳೆ ಬಾಣ ಬಿಡವ ನಾನು, ಅವ ಯಾರು ಮುದುಕ ಇಲ್ದಿದ್ದಾನೆ ಹಳ್ಳಿ ಕಾಡಿನಾಗ. ಮತ್ತು ರಾಜ ಇನ್ನು ಹೋಗ್ಬೇಕಲ್ಲ, ಹೋದ, ಬಾಣ ಬಿಲ್ಲು ತೊಗೊಂಡು ಹೋದ. ಹುಡುಕಿ ನೋಡಿದ್ರೆ ಆ ಮುದುಕಿದ್ದಾನೆ ಕಡೆ ಗುಡಿಸ್ಲಾ ಕಟ್ಕೊಂಡು ಕೂತಾನೆ. ಅವೇನು ಮಾಡ್ತಾನೆ, ತೆಗಿತಾನೆ, ಗಿಡ ಹಾಕ್ತಾನೆ, ನೀರು ಹಾಕ್ತಾನೆ, ಬರೀ ಗಿಡ ಹಚ್ಚು ಕಾಡು ತುಂಬ, ಇದೇ ಕೆಲಸ ನಡೆಸ. ನೀವು ಹೋದ, ಏನಪ್ಪ ಬಂದು ಏನು ಕೇಳಿದವ, ನಾನು ಭಾಳ ದೊಡ್ಡ ಬಿಲ್ಗಾರ, ಸರ್ಟಿಫಿಕೇಟ್ ಬೇಕಾ ರಾಜರ ಕಡೆಯಿಂದ, ನಿಮ್ಮ ಕಡೆ ಇಸ್ಕೊಂಬ ಅಂದರು, ನೀವು ಕೊಡ್ರಿ. ಓ ನೀ ಬಿಲ್ಗಾರ ನೀನು ಅಂತ ಕೇಳ್ದ. ಇವೇನು ಬಿಲ್ಲು ಬಾಣ ನೀನು, ಹೌದು ತಾ ಇಲ್ಲ ಅಂದ. ಇಸ್ಕೊಂಡ ಕಪಾಟ್ನ ಹಾಕಿ ಇಲ್ಲಿ ಹಾಕ್ಬಿಟ್ಟ. ನೀನು ನನ್ನ ಜೋಡಿ ಬಾ ಗಿಡ ಹಚ್ಚಬಾ ಅಂತ. ನಾ ಗಿಡ ಹಚ್ಚಲಿಕ್ಕೆ ಬಂದಿಲ್ಲ ನಾವು. ನೀನು ಪರೀಕ್ಷೆ ಮಾಡಬೇಕಲ್ಲ, ನೀ ಚಲೋ ಇದ್ದೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ನಾನು ಸರ್ಟಿಫಿಕೇಟ್ ಹೆಂಗೆ ಕೊಡ್ಬೇಕು, ನಾನು ನಿನಗೆ ಕೊಡು, ಒಂದು 2 ದಿವಸ ನೀನು ನೋಡ್ತೀನಿ. ನಾನು ಆಮೇಲೆ ಬೆಳಗಿನ ಸಂತರ ಗಿಡ ಹಚ್ಚಲಿಕ್ಕೆ ಹಚ್ಬಿಟ್ಟ. ಅವ್ನು ಗಿಡ ಹಚ್ಚೋದು, ನೀರು ಹಾಕೋದು, ಇದೇ ಕೆಲಸ. ಒಂದು ಒಳ್ಳೆ ಕರ್ಮಪ್ಪ ನಂದು. ಒಂದು ವಾರ ಆಯ್ತು, ಸ್ವಾಮಿ ನನ್ನ ಪರೀಕ್ಷೆ ಯಾವಾಗ, ಹೌದಲ್ಲ ಪರೀಕ್ಷೆ ಮಾಡ್ಬೇಕಲ್ಲ, ಬಾ ಬಿಲ್ಲು ಬಾಣ ತೊಗೊಂಬ ಇಲ್ಲಿ. ಅಲ್ಲಿ ಗಿಡದ ಮೇಲೆ ಒಂದು ಮಾರ್ಕ್ ಮಾಡಿದ, ಬುಲ್ ಸಾಯ ಅಂತಾರಲ್ಲ, ಮಾರ್ಕ್ ಸ್ಪಾಟ್ ಮಾಡಿದ. ಅಲ್ಲಿಂದ ದೂರ ಒಂದು 100 ಮೀಟ್ರ್ ದೂರ ಮೇಲೆ ನಿಂದ್ರಿಸಿದ, ಗೆರೆ ಹಾಕಿದ, ಇಲ್ಲಿಂದ್ರು ಇಲ್ಲಿ ಬರೋಬ್ಬರಿ ಬಾಣ ಅದಕ್ಕೆ ಹೊಡಿಬೇಕು, ಆ ಗುರಿ ಹೊಡಿಬೇಕು. ಅದೇನು ದೊಡ್ಡದು, ನಾವು ಇಂಥದ್ದು ಈಸಿ ಹೊಡಿತೀನಿ ನಾನು, ಹೊಡಿ ಅಂದ. ಆ ಹುಡುಗ ಬಾಣ ಹೂಡಿದ ಬಿಲ್ಲಿಗೆ, ಹೆದೆ ಏರ್ಸಿ ಹಿಂಗೆ ತೊಗೊಂಡು ಇನ್ನೇನು ಬಿಡ್ಬೇಕಂತ, ಸ್ಟಾಪ್ ಅಂತ ನಿಲ್ಸ್ಬಿಡು, ಗುರಿ ತಪ್ತೆ ಅಂದ. ಯಾರಾಗೂ ಬಿಟ್ಟು ಎಲ್ಲ ಬಾಣ, ಇನ್ನು ಗುರಿ ಹೆಂಗೆ ತಪ್ತದದು, ತಾಯಿಲಿ ಬಾಣ ಬೀಳ್ತಾ, ಮತ್ತೊಂದು ಕಪಾಟ್ನ ಹಾಕಿದ, ಕೀಲಿ ಹಾಕಿದ, ಮತ್ತು ಗಿಡಕ್ಕೆ ನೀರು ಹಾಕಿ ನಡಿ, ಗುರಿ ತಪ್ತಿಂದ ಅಂದ. ಇವಾಗ ಸರ್ಟಿಫಿಕೇಟ್ ಆಸೆ ಅದಲ್ಲ, ಮಾಡಲೇಬೇಕೀಗ. ಮಾಡಿದೆ, ಮತ್ತೊಂದು 2-3 ದಿವಸ ಆಯ್ತು. ಮತ್ತೆ ಕೇಳಿದ, ಸ್ವಾಮಿ ನನ್ನ ಬಿಲ್ಲು, ಹೌದಲ್ಲ ಮಾಡ್ತೀನಿ ಮಾವ. ಮತ್ತೆ ಕರ್ಕೊಂಡೋದ, ಅಲ್ಲೇ ನಿಲ್ಲಿಸಿದ, ಗುರಿ ಹೊಡಿ ಅಂದ. ಮತ್ತು ಹಿಂಗೇನು ಬಿಡೋ ಹೊತ್ತಿಗೆ ಗುರಿ ತಪ್ಪು ಬಿಡು, ಮತ್ತೆ ಗುರಿ ತಪ್ತಿಂದ ಅಂದ. 3 ಸಲ ಹಿಂಗೆ ಆಯ್ತು. ತಲೆ ಕೆಟ್ಟದ್ದು ಹುಡುಗ. ಈ ಮುದುಕರ ಬುದ್ಧಿ ಅದ ಇಲ್ಲಿ. ಇವಾಗ ಒಂದು ದಿವಸ ಬಾಣ ಹಿಡಿದು ನೋಡಿಲ್ಲ, ಬಿಲ್ ಹಿಡಿದು ನೋಡಿಲ್ಲ, ಬರೀ ಗಿಡ ಹಾಕ್ತಾನೆ, ನೀರು ಹಾಕ್ತಾನೆ, ಮನೆಗಾರ ಗುರಿ ತಪ್ತೆ ಅಂತಾನೆ. ಕೇಳಿದಂತ, ಏನು ಗುರಿ ತಪ್ತಂದು, ಬಿಟ್ಟೇ ಅಲ್ಲ ಬಾಣ ನಾನು. ಹೌದಾ, ನೀನು ಬರ್ತಾನೆ ಬಾಣ ಬಿಡ್ಲಿಕ್ಕೆ ಅಂತ ಕೇಳ್ದ ಮುದುಕ. ಹೌದಾ, ಬಾ ತೋರಿಸ್ತೀನಿ ಅಂದ. 100 ಮೀಟ್ರ್ ಗೆರೆ ಹಾಕಿದ್ನಲ್ಲ, ಹಿಂಗೆ 100 ಮೀಟ್ರ್ ಹೋದ, 200 ಮೀಟ್ರ್ ಹೋದ, ಅಲ್ಲಿ ಗೆರೆ ಹಾಕ್ಕೊಂಡ. ಹಿಂದೆ ಬತ್ತಳಿಕೆ ಒಳಗೆ 1000 ಬಾಣ ಇಟ್ಕೊಂಡ, 1000 ಬಾಣ. ನೋಡಿ ಏನು ಮಾಡ್ತೀನಂದ. ಮೊದಲೇದು ಬಿಟ್ಟ, 2ನೇದು ಬಿಟ್ಟ, 3ನೇದು ಬಿಟ್ಟ, ಸರ ಬಿಡೋದು ಹೋದ. ಬಿಟ್ಟದ್ದು ಗೊತ್ತಾಗೋಲ್ತು ಇವಾಗ, ಯಾವಾಗ ಹಿಡಿದ ಯಾವಾಗ ಬಿಟ್ಟ ಗೊತ್ತಾಗೋಲ್ತು. ಆದರೆ ಒಂದು ಬಾಣ ಹೋಗಿ ಬರೋಬ್ಬರಿ ಬುಲ್ ಸಾಯಿಗೆ ಹೊಡಿತು, ಇನ್ನೊಂದು ಅದ್ರ ಹಿಂಚುಚ್ಕೊಂತು, ಹಿಂಗೆ ಪೂರ ಲೈನೇ ಆಗಿಬಿಡ್ತು, ಪೂರ ಬಾಣದ್ದು. ಹುಡುಗ ಬಾಯಿ ತೆಗೆದು ಮುಚ್ಚುವಲ್ಲಿ ಇವ, ಯಾವಾಗ ಬಾಣ ತೆಗಿತಾನ, ಯಾವಾಗ ಬಿಲ್ಲಿಗೆ ಹುಡ್ತಾನ, ಯಾವಾಗ ಬಿಡ್ತಾನ ಕಾಣಿಸೇ ಹೋಲ್ತಲ್ಲಪ್ಪ. ಹಿಂಗೆ ಕಾಣಿಸ್ತು, ಬರೀ ಬಾಣರ ಒಂದಕ್ಕೊಂದು ಜೋಡಿಸ್ಕೊಂಡು ಸರಪಳಿ ಆಗಿಬಿಟ್ಟದು. ಒಂದು ಗೊತ್ತಾತೇನಪ್ಪ ಹುಡುಗ ಅಂತ ಕೇಳಿದವು. ನನಗೆಂದು ಬರಲಿಲ್ಲ ಬಿಡ್ರಿ ಇಷ್ಟೊಂದು. ನಾವು ಅಲ್ಲಪ್ಪ ನೀ ಶ್ರೇಷ್ಠ ಬಿಲ್ಲುಗಾರ ಅಂತೀಯಲ್ಲೋ. ಹೌದ್ರಿ, ಎಲ್ಲಿವರೆಗಿದ್ದೆ ನಿಮ್ಮನ್ನು ನೋಡಿದ್ಮೇಲೆ ಅನಿಸ್ತು ನನಗೆ. ಓಕೆ, ನನಗೆ ವ್ಯತ್ಯಾಸ ಏನು ಅನ್ನಿಸ್ತೇನು, ನಾನು ಬಿಡೋದಕ್ಕೆ ಮೊದಲೇ ಗುರಿ ತಪ್ತೆ ಅಂತ ಹೆಂಗೆ ಅಂದ್ರಿ ನೀವು ಅಂತ. ಅವ್ನು ಹೇಳಿದಂತ, ನಾ ಬಿಡೋದಕ್ಕೆ ಬಾಣ ಬಿಡೋದಕ್ಕೆ ನಿನಗೆ ವ್ಯತ್ಯಾಸ ಕಾಣಿಸ್ತೇನು? ಕಾಣಿಸ್ತೀರಿ. ಏನು ಕಾಣಿಸ್ತು? ನಾನು ಭಾಳ ಟೆನ್ಸ್ ಆಗಿದ್ದೆ, ಬುದ್ಧಿ ಏಕಾಗ್ರ ಮಾಡ್ಕೊಂಡು ಅದ್ರ ಕಡೆ ಮಾತ್ರ ಗುರಿ ಇಟ್ಟಿದ್ದೆ, ಹಿಂಗೆ ಬಿಡ್ತಿದ್ದೆ ನಾನು. ನೀವು ಇಷ್ಟು ಅನಾಯಾಸವಾಗಿ ಬಿಡ್ತಿದ್ರಿ, ನಕ್ಕೋತ್ ಬಿಡ್ತಿದ್ರಿ. ಇದೇ ಸಕ್ಸಸ್.
ಇಫ್ ಯು ವಾಂಟ್ ಟು ಬಿ ದ ಗ್ರೇಟೆಸ್ಟ್ ಆರ್ಚರ್ ಕ್ಯಾ ಬಾತ್, ಲರ್ನ್ ಟು ಡೂ ವಿದೌಟ್ ಪ್ರೆಷರ್. ಕ್ಯಾ ಬಾತ್.